ಎಲ್ಲ ಪೋಷಕರಿಗೂ ನಮಸ್ಕಾರ. ನಾನು ನಿಮ್ಮ ಮಧುಗೌಡ ಮಾತಾಡ್ತಿರ್ತಕ್ಕಂಥದ್ದು. ಇವತ್ತು ಯಾವ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂತಂದ್ರೆ, ಆನ್ಯುವಲ್ ಎಕ್ಸಾಮ್ ಬಂದಿದೆ. ನಮ್ಮ ಮಕ್ಕಳುಗಳನ್ನ ಯಾವ ರೀತಿ ತಯಾರಿ ಮಾಡಬೇಕು ಅಂತಕ್ಕಂಥದ್ದು. ಈಗ ಮಿಡ್ ಟರ್ಮ್ ಪರವಾಗಿಲ್ಲ, ತುಂಬ ಚೆನ್ನಾಗಿ ಒಳ್ಳೆ ಎಕ್ಸಾಮ್ ರಿಸಲ್ಟ್ ಬಂದಿದೆ. ಆದರೆ ಕೆಲವ್ರದ್ದು ಒಂದಿಷ್ಟು ಡೌನ್ ಆಗಿದೆ. ಏನು ಕಾರಣ, ಯಾವ ಮಕ್ಕಳುಗಳು ಈ ಥರ ಆಗಿದೆ, ಸೊ ಅವ್ರನ್ನ ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಸೊ ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು. ಎರಡು ರೀತಿ ಕ್ಯಾಟಗರಿ ಮಕ್ಕಳುಗಳಿದ್ದಾರೆ ನಮ್ಮಲ್ಲಿ. ಒಂದು ಈವ್ನಿಂಗ್ ಕೂಡ ಬರ್ತಾರೆ, ಮಾರ್ನಿಂಗ್ ಕೂಡ ಬರ್ತಾರೆ. 6:30 ಇಂದ 9 o'clock ವರ್ಗು ಟ್ಯೂಷನ್ಗೆ ಕೂಡ ಬರ್ತಕ್ಕಂಥದ್ದು, ಮತ್ತೆ ಬೆಳಗಿನ ಜಾವ ಸ್ಟಡಿ ಅವರಿಗೆ ಸೊ ಬರ್ತಕ್ಕಂಥದ್ದು 5 ಗಂಟೆವರೆಗೆ. ಇನ್ನೊಂದು ಈವ್ನಿಂಗ್ ಮಾತ್ರ ಬರ್ತಾರೆ, ಸೊ ಮಾರ್ನಿಂಗ್ ಬರೋದಿಲ್ಲ. ಸೊ ಈ ಬಾರಿ ನಾವು ಎರಡನ್ನೂ ಕಂಪೇರ್ ಮಾಡಿದ್ವಿ. ಎರಡನ್ನೂ ಕಂಪೇರ್ ಮಾಡಿದಾಗ ಯಾರು ಈವ್ನಿಂಗು ಮತ್ತೆ ಮಾರ್ನಿಂಗ್ ಸ್ಟಡಿ ಅವರಿಗೆ ಬರ್ತದೆ ಆ ಮಕ್ಕಳುಗಳು ಒಳ್ಳೆ ರಿಸಲ್ಟ್ ಬಂದಿದೆ. ಅಂದ್ರೆ ನಮ್ಮ ಅಂಡರ್ಲೇ ಇರ್ತಿದ್ರು. ಒಂದು ಟೈಪ್ ಆಫ್ ರೆಸಿಡೆನ್ಷಿಯಲ್ ಶಾಲೆಗೆ ನಮ್ಮ ಮಂಗಳೂರು ವಿಭಾಗದಲ್ಲಿ ಸೊ ಈವ್ನಿಂಗ್ ಎಲ್ಲ ತಿಳಿಸ್ಕೊಟ್ಟು ಮತ್ತೆ ಮಾರ್ನಿಂಗು ಏನು ಇದು ಮಾಡ್ಕೊಟ್ಟಿದ್ದಾರೆ. ಆ ರೀತಿ ಮಾಡ್ಕೊಟ್ಟಂಥ ಮಕ್ಕಳುಗಳು ರಿಸಲ್ಟ್ ಚೆನ್ನಾಗಿ ಬಂದಿದೆ. ಈ ಮಾರ್ನಿಂಗು ಅಂದ್ರೆ ದೂರ ಇರ್ತಕ್ಕಂಥ ನಮ್ಮ ಸಿಟಿ ಬ್ರಾಂಚ್ ಬೇರೆ ಕಡೆ ತುಂಬ ಎಲ್ಲ ಕಡೆ ಇದ್ದಾರೆ. ವಿದ್ಯಾನಗರ ಇರ್ಬೋದು, ಕುವೆಂಪು ನಗರ ಇರ್ಬೋದು, ಆ ಕಡೆ ಕಣ್ಣೀರಳ್ಳ, ಈ ಕಡೆ ನಮ್ಮ ಮೇನ್ ನಮ್ಮ ಯೂನಿಟಿ ಹೊಸಚನ್ನಪಟ್ಟಣ ಬ್ರಾಂಚ್, ಅದು ಹನುಮಂತಪುರ, ಈ ಮಕ್ಕಳುಗಳು ಕೆಲವು ಬರೋಕ್ಕಾಗ್ತಿಲ್ಲ. ಬಟ್ ಇವ್ರು ಏನು ಮನೆಯಲ್ಲಿ ಎಲ್ಲ ಒಂದ್ ಕಡೆ ಓದಿಸೋದಲ್ಲಿ ಎಡುತ್ತಿದ್ದೀರಾ ಅಂತ ಅನಿಸ್ತಿದೆ. ಬೆಳಗಿನ ಜಾವ ಇದ್ದು ಸಿನ್ಸಿಯರ್ ಆಗಿ ಓದ್ತಿಲ್ಲ, ಒಂದಿನ ಏನೋ ಎಕ್ಸಾಮ್ ಟೈಮ್ ಹೇಳ್ತಿದ್ದಾರೆ, ಒಂದಂತೆ ಬಿಡ್ತಿದ್ದಾರೆ. ಸೊ ಹಾಗಾಗಿ ನಾನು ಹೇಳ್ತಿರ್ತಕ್ಕಂಥದ್ದು ಏನಂದ್ರೆ, ಮೊದಲನೇ ಒಂದು ಕ್ಯಾಟಗರಿ ಈವ್ನಿಂಗು ಮತ್ತೆ ಮಾರ್ನಿಂಗ್ ಬರ್ತಕ್ಕಂಥವ್ರು, ಅಲ್ಲೂ ಕೂಡ ರೆಗ್ಯುಲರ್ ಆಗಿ ಯಾರು ಬಂದಿದ್ದಾರೋ ಅವ್ರದ್ದು ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಈ ಕೆಲವು ಹಬ್ಬ ಹುಣ್ಣಿಮೆ, ಅನಾವಶ್ಯಕ ಈ ಚಳಿ ಮಳೆ ಗಾಳಿ ನೋಡಿ, ಯಾವ ಚಳಿ ಮಳೆ ಗಾಳಿ ಬಿರುಗಾಳಿ ಭೂಕಂಪ ಏನೇ ಬಂದರೂ ಕೂಡ ಎಲ್ಲದಕ್ಕೂ ಕೂಡ ತಯಾರಿರೋಣ. ಅದೇನು ಫುಲ್ ಓವರ್ ಇರ್ಬೋದು, ಸ್ವೆಟರ್ ಇರ್ಬೋದು, ರೈನ್ ಕೋಟು, ದಯವಿಟ್ಟು ಒಂದು ಸಿಂಗಲ್ ಡೇ ಅಬ್ಸೆಕ್ಟ್ ಮಾಡಿಸ್ಕೊಳ್ಳಿ. ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಏನಾದರೂ ಹೆಲ್ತ್ ಇಶ್ಯೂ ಬಂದಾಗ ಓಕೆ, ಈಗ ಗೊತ್ತಿರಬೇಕು, ಒಂದಿನ ಅಬ್ಸೆಂಟ್ ಆದ್ರೂ ನಿಮಗೆ ಕಾಲ್ ಬರ್ತದೆ. ಸೊ ದಯವಿಟ್ಟು ಎರಡೂ ಕೈ ಸೇರಿದ್ರೆ ಚಪ್ಪಾಳೆ. ಈಗ ನಾವು ಒಬ್ಬರೇನೆ ಹೋರಾಡ್ತಿದೀವಿ ಅಂತಂದ್ರೆ ಆಗಂಗಿಲ್ಲ. ಪೋಷಕರು ಕೂಡ ಇದಕ್ಕೆ ಬೆಂಬಲ ಕೊಡಬೇಕು. ಆನ್ಯುವಲ್ ಎಕ್ಸಾಮ್ ಬಂತು, ನಮ್ಮ ಮಕ್ಕಳು ಹಿಂದುಳಿಯೋದು ಬೇಡ, ಬೇರೆ ಕಂಪೇರ್ ಮಾಡಿದಾಗ ಹಿಂದುಳಿಯೋದು ಬೇಡ, ಒಂದು ಒಳ್ಳೆ ಜ್ಞಾನನ ತಗೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟೊಂದು ನಮ್ಮ ವಿದ್ಯಾಕಾಶಿ ಟೀಮು ಇಷ್ಟೊಂದು ಹೋರಾಟ ನಡೆಸ್ತಿರ್ತಕ್ಕಂಥದ್ದು, ಇಷ್ಟು ಒಂದು ಕ್ವಾಲಿಟಿ ಎಜುಕೇಶನ್ ಕೂಡ ಕೊಡ್ತಿರ್ತಕ್ಕಂಥದ್ದು. ಎಲ್ಲೂ ಕೂಡ ಒಂದು ಚಿಕ್ಕ ಇದರಲ್ಲೂ ಕೂಡ ಎಡವತ್ತು ಬೇಡ ನಾವು, ಇಲ್ಲಾಂದ್ರೆ ಮಕ್ಕಳು ರಿಸಲ್ಟ್ ಅಲ್ಲಿ ಪರಿಣಾಮ ಬೀರ್ತದೆ. ಅದಕ್ಕೋಸ್ಕರ ಸೊ ಹೇಳ್ತಿರೋದು, ಅಬ್ಸೆಂಟ್ ಮಾಡಿಸ್ಬೇಡಿ, ಕಳಿಸ್ಕೊಳ್ಳಿ ಆಯ್ತಾ. ಒಂದು ಮಾರ್ನಿಂಗ್ ಸ್ಟೂಡೆಂಟ್ಸ್ ಮತ್ತೆ ಈವ್ನಿಂಗ್ ಕಳಿಸ್ಕೊಡೋಂಥವ್ರು. ಇನ್ನು ಎರಡನೇ ಕ್ಯಾಟಗರಿ ಮಾತಾಡ್ತೀವಿ. ಈವ್ನಿಂಗ್ ಮಾತ್ರ ಬರ್ತಾರೆ, ಮಾರ್ನಿಂಗ್ ಬರೋದಿಲ್ಲ. ಈ ಮಕ್ಕಳುಗಳು ರಿಸಲ್ಟ್ ಎಲ್ಲ ಒಂದ್ ಕಡೆ ಡೌನ್ ಆಗಿದೆ. ರೀಸನ್ ಏನು, ಸರಿಯಾದ ರೀತಿ ಅವರು ಎದ್ದು ಓದಿಲ್ಲ. ಒಂದು 2 ದಿನ ಓದ್ತಾರೆ, ಆಮೇಲೆ 3-5 ದಿನ ಅದೇನೋ ಅಂತ ಅದೇ ರಾಗ ಅದೇ ಆಡು ಅಂತ ಈ ತರ ಆಗಿದೆ. ಸೊ ನೀವು ಮಾಡ್ಬೇಕಿರೋದಷ್ಟೇ. ಏನು ಎರಡನೇ ಕ್ಯಾಟಗರಿ ಹೇಳ್ತಿದ್ದೀರಲ್ಲ, ಯಾರು ಬರ್ತಿಲ್ಲ ದಯವಿಟ್ಟು ನಮ್ಮ ಇನ್ನು ಸ್ಟಾಫ್ಗಳು ಕಾಲ್ ಮಾಡ್ತಾರೆ. ದಯವಿಟ್ಟು ಪೋಷಕರು ರಿಸೀವ್ ಮಾಡಿ, ನಮ್ಮ ಸ್ಟಾಫ್ ಕಾಲ್ ಮಾಡೋದಂತ ರಿಸೀವ್ ಮಾಡಿ ಅವ್ರು ಏನು ಓದ್ತಿದ್ದಾರೋ ಇಲ್ವೋ ಏನು ಎಂತು ಅದನ್ನ ನಮ್ಗೆ ಅಪ್ಡೇಟ್ ಮಾಡಿ ತಿಳಿಸಿ. ನೀವು ಕಾಲ್ ಮಾಡೋದು ಬೇಡ, ನಮ್ಮ ಸ್ಟಾಫ್ಗಳೇ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಅವರು ಓದ್ತಿದ್ದಾರೆ ಇಲ್ಲ ಅಂದ್ರೆ ಇಲ್ಲ, ಅಥವಾ ಇಷ್ಟು ಗಂಟೆಗೆ ಎದ್ದೇಳ್ತಿದ್ದಾರೆ ಏನು ಅಂತ ಇದನ್ನ ದಯವಿಟ್ಟು ತಿಳಿಸ್ಕೊಡಿ. ಉಳಿದಂತೆ ಏನು ನಮಗೆ ತರಗತಿಗೆ ಬರ್ತಾರೆ ಆಗ ಅವ್ರನ್ನ ಯಾವ ರೀತಿ ಮೋಟಿವೇಟ್ ಮಾಡಬೇಕು, ಯಾವ ರೀತಿ ತಿಳಿಸ್ಬೇಕು, ಬುದ್ಧಿವಾದ ಹೇಳ್ಬೇಕು, ಆ ರೀತಿ ಎದ್ದೇಳೋದಕ್ಕೆ ಏನೇನೋ ಪ್ರೊಸೀಜರು ಒಂದಿಷ್ಟು ಅವ್ರನ್ನ ತಿಳಿಸ್ಕೊಟ್ಟು ನಾವು ಅವ್ರು ಓದೋ ರೀತಿ ಮಾಡ್ತೀವಿ. ನೀವು ಕಾಲ್ ರಿಸೀವ್ ಮಾಡಿ ತಿಳಿಸ್ತೇ ಇಲ್ಲ ಅಂತ ಅಂದಾಗ ಸೊ ಎಲ್ಲ ಒಂದ್ ಕಡೆ ಪ್ರಾಬ್ಲಮ್ ಆಗ್ಬಿಡ್ತದೆ. ಯಾಕಂದ್ರೆ ಯಾಕೆ ಇಷ್ಟೊಂದು ಒತ್ತು ಕೊಡ್ತಿದ್ವಿ ಅಂದ್ರೆ, ಈಗ ಮಂಗಳೂರು ವಿಭಾಗದಲ್ಲಿ ಒಳ್ಳೆ ರಿಸಲ್ಟ್ ಬರ್ತದೆ. ಯಾಕೆಂದ್ರೆ ಒಂದು ರೆಸಿಡೆನ್ಷಿಯಲ್ ಇಟ್ಕೊಂಡು ಸೊ ಬೆಳಗಿನ ಜಾವನ ಓದಿಸುವಂಥದ್ದು, ಈವ್ನಿಂಗು ಅಂತಕ್ಕಂಥದ್ದು ಇಷ್ಟೆಲ್ಲ ಒಂದು ಒಳ್ಳೆ ರೀತಿ ಮಾಡ್ಕೊಡ್ತಾರೆ. ಅದೇ ರೀತಿ ಫೆಸಿಲಿಟಿನ ಇಲ್ಲಿ ನಾವು ಮಾಡ್ಕೊಟ್ಟಿರುವಂಥದ್ದು. ಏನು ಮಂಗಳೂರು ವಿಭಾಗ ಏನು ರೆಸಿಡೆನ್ಷಿಯಲ್ ಆ ಥರ ಇದೆ, ಆ ಥರ ಫೆಸಿಲಿಟಿನ ಕಲ್ಪಿಸ್ಕೊಟ್ಟಿದ್ವಿ. ಏನಾಗಿದೆ ಅಂತಂದ್ರೆ, ಯೂನಿಟ್ ಟೆಸ್ಟ್ ಇದರಲ್ಲೆಲ್ಲ 1, 2, 3 ಚಾಪ್ಟರ್ಗಳು ಇರ್ತದೆ, ಓದ್ಬಿಡ್ತಾರೆ. ಹಿಂದಿನ ದಿನ ಓದ್ಬಿಟ್ಟು ಬರೆದು ಎಕ್ಸಾಮ್ ಕ್ಲಿಯರ್ ಮಾಡ್ಬಿಡ್ತಾರೆ. ಅದೇ ಈಗ ಮಿಡ್ ಟರ್ಮ್ ನೆಕ್ಸ್ಟ್ ಆನ್ಯುವಲ್ ಎಕ್ಸಾಮ್ ತುಂಬಾ ಚಾಪ್ಟರ್ಗಳು ಬರ್ತದೆ, ಸೊ ಹೆವಿ ಆಗ್ತದೆ. ಅದನ್ನ ಅರ್ಗಿಸ್ಕೊಳ್ಳುವಂತ ಕೇಪಬಿಲಿಟಿ ಇವ್ರಿಗೆ ಬರೋದಿಲ್ಲ. ಹಾಗಾಗಿ ಅದಕ್ಕೆ ಮೇನ್ ಉದ್ದೇಶ ಏನು ಅಂತಂದ್ರೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್, ಇದೇ ಇದು ಸೊಲ್ಯೂಷನ್ ಇರ್ತಕ್ಕಂಥದ್ದು. ಹಾಗಾಗಿ ಇಷ್ಟೆಲ್ಲ ಇದು ಮಾಡ್ತಿರ್ತಕ್ಕಂಥದ್ದು. ಫೋನ್ ರಿಸೀವ್ ಮಾಡಿ ಅವ್ರು ಓದ್ತಿದ್ದಾರೆ ಅಂತಾನೆ, ಓದ್ತಿಲ್ಲ ಅಂತಾನೆ. ಸೊ ಇನ್ನು ಓದಿದ್ದು ಯಾವ ರೀತಿ ಮಾತಾಡಬೇಕು, ಏನು ಕೌನ್ಸಿಲಿಂಗ್ ಮಾಡಬೇಕು ಅದೆಲ್ಲ ಮಾಡಿಬಿಟ್ಟು ತಿಳಿಸ್ಕೊಟ್ಟು ಸೊ ಒಳ್ಳೆ ರಿಸಲ್ಟ್ನ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದನ್ನು ಓಡಿಸ್ಕೊಡ್ತೀವಿ. ಇನ್ನೇನು ರೀತಿ ಕಾಲ್ ಮಾಡಿ ತಿಳಿಸಿ. ಎಲ್ರಿಗೂ ಧನ್ಯವಾದ.